ನಮಸ್ತೆ ಬಲಿಷ್ಠ ಭೂಮಿ ಭಾರತದ ಮಗಳೇ, ಜೀವನವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನು ಅಂತಂದಾಗ ಹೌಸ್ ಆಸ್ ಪರ್ ವಾಸ್ತುವಿನ ಪ್ರಕಾರ ಮನೆ ಹೇಗಿದ್ರೆ ಚೆನ್ನ, ಯಾಕೆ ಹಾಗೆ ಇರಬೇಕು ಅಂತ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೇನೆ. ಇದರಲ್ಲಿ ಇವತ್ತು ವಿಶೇಷವಾಗಿ ಮಲಗುವ ಕೋಣೆಗಳ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದೀನಿ. ಒಂದೊಂದು ಮೂಲೆಯಲ್ಲಿದ್ದರೆ ಅಂದರೆ ಒಂದೊಂದು ಡೈರೆಕ್ಷನಲ್ಲಿದ್ದರೆ ಏನೇನಾಗುತ್ತೆ, ಒಂದೊಂದು ಝೋನ್ ವಲಯ ಅಂತ ಕರಿತೀವಿ. ಈ ವಲಯಗಳಲ್ಲಿದ್ದರೆ ಯಾವ್ಯಾವ ರೀತಿಯಲ್ಲಿ ಪ್ರಭಾವಗಳಾಗುತ್ತೆ, ಯಾತಕ್ಕೋಸ್ಕರ ಇಲ್ಲಿ ಮಲಗಬೇಕು, ಯಾತಕ್ಕೋಸ್ಕರ ಇಲ್ಲಿ ಮಲಗಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ಇವತ್ತು ತಿಳಿಸ್ಕೊಡಕ್ಕೆ ಬಂದಿರೋಂಥ ವಿಚಾರ ಯಾವುದಂತಾರೆ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಂತ, ಅಂದರೆ ಉತ್ತರ ವಾಯುವ್ಯ. ಈ ವಾಯುವ್ಯ ಉತ್ತರ ವಾಯುವ್ಯ ಬೇರೆ, ಉತ್ತರ ವಾಯುವ್ಯ ಬೇರೆ, ಪಶ್ಚಿಮ ವಾಯುವ್ಯ ಬೇರೆ. ಸೊ ಮೂರನ್ನು ನೋಡ್ತಾ ಬಂದಾಗ ನಾನೀಗ ಮಾತಾಡ್ತಾ ಇರೋಂಥದ್ದು ಉತ್ತರ ವಾಯುವ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಏನಕ್ಕೆ ಯಾವುದರ ರೀತಿಯಾದ ಇಲ್ಲಿ ಪರಿಣಾಮವನ್ನು ಬೀರುತ್ತೆ ಅಂತಾರೆ, ಒಂದು ಇದರಲ್ಲಿ ಹೇಳಬೇಕು ಅಂತಾರೆ, ಒಂದು ಲೈಂಗಿಕತೆ, ಮತ್ತೊಂದು ಅಟ್ರಾಕ್ಷನ್ ಅಂದರೆ ಆಕರ್ಷಣೆ. ಒಂದು ಸೆಕ್ಸು, ಇನ್ನೊಂದು ಅಟ್ರಾಕ್ಷನ್ ಇರಲೇಬೇಕಲ್ವ, ಸಾಧಾರಣ ಅಲ್ವಾ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಇವೆಲ್ಲ ಬಂದಿರ್ತದೆ ನೋಡಿ. ಅಲ್ಲಿ ಶುರುವಾಗದೆ ಫಸ್ಟು ಕಾಮ. ಹಾಗೇನೆ ನೋಡ್ಕೊಳಕ್ಕೆ ಹೋದಾಗ 4 ಪುರುಷಾರ್ಥಗಳು ಅಂತ ಬಂದಾಗ ಏನಾಗುತ್ತದೆ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಓಕೆ, ಮೂರನೇದು ಕಾಮ ಬಂದೇ ಬರುತ್ತೆ. ಸೊ ಈ ಕಾಮದ ಪ್ರತಿಕ್ರಿಯೆ ಇದ್ದರೆ, ಈ ಪ್ರಕ್ರಿಯೆ ಇದ್ದರೆ ಏನಾಗುತ್ತಂದ್ರೆ ಪ್ರಕೃತಿ ಮುಂದೆ ಹೋಗ್ತಾ ಇರೋವಂಥದ್ದು, ಅಂದರೆ ಮುಂದೆ ಸಂತತಿಗಳು ಬರೋವಂಥದ್ದು, ಸಂತತಿಗಳು ಉತ್ಪತ್ತಿ ಆಗುವಂಥದ್ದು, ಸಂತತಿಗಳು ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇರೋದು ಸಹಜ. ಏನೇನು ಒಬ್ಬ ಮನುಷ್ಯನಿಗೆ ಸಹಜವಾಗಿ ಬರುವಂಥ ಏನು ಇರುತ್ತೆ ಅಂದವನಿಗೆ ಅಂತಂದರೆ, ಸಹಜವಾದ ಒಂದು ಗುಣಗಳು ಏನೇನಿರುತ್ತೆ ಒಬ್ಬ ಮನುಷ್ಯನಲ್ಲಿ ಅಂತಂದರೆ ಹಸಿವು, ಬಾಯಾರಿಕೆ, ನಿದ್ದೆ ಮತ್ತು ಮೈಥುನ. ಈ 4 ಇದ್ದೇ ಇರುತ್ತೆ. ನಾವು ಯಾವುದನ್ನು ಕಡೆಗಣಿಸೋಕ್ಕಾಗಲ್ಲ, ಎಲ್ಲನೂ ಇರಲೇಬೇಕು, ಇದ್ದೇ ಇರುತ್ತದೆ. ಹೀಗಾಗಿ ಈ ಭಾಗದಲ್ಲಿ ಯಥೇಚ್ಛವಾಗಿ ಏನಾಗುತ್ತೆ ಅಂತಾರೆ, ಅಲ್ಲಿ ಲೈಂಗಿಕ ಆಸಕ್ತಿ ಮತ್ತು ಒಬ್ಬರನ್ನ ಮೇಲೆ ಮತ್ತೊಬ್ಬರಿಗೆ ಏನೋ ಒಂದು ಆಕರ್ಷಣೆ ಬಂದೇ ಬರುತ್ತೆ. ಗಂಡ ಹೆಂಡತಿ ಆಕರ್ಷಣೆ ಇರಲೇಬೇಕಲ್ವಾ. ಆಕರ್ಷಣೆ ಇದ್ದರೆ ತಾನೇ ಮುಂದಕ್ಕೆ ಹೊರದು ಎಲ್ಲ ನಡೆಯೋದು. ಆಕರ್ಷಣೆ ಇಲ್ಲ ಅಂತ ಹೇಳಿದ್ರೆ ಏನು ನಡೆಯುತ್ತೆ? ಎಷ್ಟೋ ಕಡೆ ಇದರಿಂದನೇ ಸಂಸಾರಗಳು ಹಾಳಾಗೋಗ್ಬಿಟ್ಟಿದೆ. ಎಷ್ಟೋ ಕಡೆ ಇದು ಅತಿಯಾದಾಗಲೂ ಸಂಸಾರ ಕಿತ್ತೋಗ್ಬಿಡುತ್ತೆ, ಆಗದೇನೆ ಇದ್ರೂ ಕೂಡ ಸಂಸಾರ ಕಿತ್ತೋಗ್ಬಿಡ್ತದೆ. ಸುಮಾರು ಕೇಸ್ಗಳು ನನಗೂ ಬರ್ತಾ ಇರ್ತದೆ. ಗುರುಗಳೇ, ಅವರು ಮದುವೆ ಮಾಡಿದ್ವಿ 1 ವರ್ಷ ಆಯಿತು, ಅವ್ರಿಗೆ ಆ ಥರದ್ದು ಏನೂ ಇಲ್ವೇ ಇಲ್ಲ, ಅವ್ರು ಗಂಡಸೇ ಅಲ್ವೋ ಅನ್ನೋ ರೀತಿ ನಮಗೆ ಡೌಟ್ ಬಂದ್ಬಿಟ್ಟಿದೆ ಅಂತೆಲ್ಲನೂ ಬರ್ತಾರೆ. ಇದು ಸಹಜ ಪ್ರಕ್ರಿಯೆಗಳು ನಡಿಲೇಬೇಕು, ಕ್ರಿಯೆಗಳು ನಡಿಲೇಬೇಕು. ಓಕೆ, ಯಾಕಿದು ಅಂತಂದಾಗ, ಒಂದು ಇಲ್ಲಿ 2 ದೇವತೆಗಳು ಬರ್ತಾರೆ. ಒಂದು ನಾಗ ಅಂತ. ಈ ನಾಗ ಅನ್ನೋಂಥ ದೇವತೆಯ ಪ್ರಭಾವದಿಂದ ಏನಾಗುತ್ತೆ ಅಂದರೆ ನಮಗೆ ಲಸ್ಟ್ ಅಂದರೆ ಕಾಮ ಜಾಸ್ತಿ ಆಗುತ್ತೆ. ಮತ್ತೊಂದು ಕ್ರೇವಿಂಗ್ ಅಂತಂದರೆ ಅದರ ಬಗ್ಗೆ ತುಂಬ ಆಸಕ್ತಿನೂ ಕೂಡ ಜಾಸ್ತಿ ಆಗುತ್ತೆ. ಆಗಲೇಬೇಕು, ಬರಲೇಬೇಕು, ಇದು ಸಹಜ ಪ್ರಕ್ರಿಯೆ, ಇದು ನಡಿಲೇಬೇಕು. ಸೊ ಹೀಗಾಗಿ ನಾಗ ಅನ್ನೋಂಥ ದೇವತೆ ಇದು ಎರಡನ್ನೂ ಕೂಡ ಕೊಡುತ್ತೆ. ಒಂದು ಲಸ್ಟನ್ನು ಕೊಡುತ್ತೆ, ಮತ್ತೊಂದು ಕ್ರೇವಿಂಗನ್ನು ಕೊಡುತ್ತೆ. ಕಾಮವನ್ನು ಹೆಚ್ಚು ಮಾಡುತ್ತೆ ಮತ್ತು ಅದರ ಕಡೆಗೆ ಒಂದು ಆಸಕ್ತಿಯನ್ನು ಕೂಡ ಜಾಸ್ತಿ ಮಾಡುವಂಥದ್ದು. ಎರಡನೇದು ಏನಾಗುತ್ತೆ ಅಂದರೆ, ಇಲ್ಲಿ ಬರುವಂಥ ಮತ್ತೊಂದು ದೇವತೆ ಯಾವುದು ಅಂತಂದರೆ ಮುಖ್ಯ ಅಂತಂತದ್ದು. ಮುಖ್ಯ ಅಂದರೆ ಪ್ರಮುಖ ಅಂತಂತಂದ. ಈ ಪ್ರಮುಖನ ಕೆಲಸ ಏನು ಅಂತಂದರೆ, ಒಂದು ಕೇರು, ಮತ್ತೊಂದು ರಿಸೋರ್ಸ್ಫುಲ್. ಅಂದರೆ ಕೇರು, ಕನ್ಸರ್ನು, ಲವ್ ಇರಲೇಬೇಕಲ್ವಾ. ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ, ವಿಶ್ವಾಸ ಎಲ್ಲ ಚೆನ್ನಾಗಿರ್ಬೇಕು ಅಂದರೆ ಆ ಕೇರ್ ಇರಬೇಕು. ಕೇರ್ ಆ್ಯಂಡ್ ಶೇರ್ ಅಂತ ಹೇಳ್ತಾ ಇರ್ಬೇಕು. ಕೇರು ಇರಬೇಕು, ಅದನ್ನು ಈ ಮುಖ್ಯ ಕೊಡ್ತಾ ಇರ್ತಾನೆ. ಸೋರ್ಸು ಏನು? ಸೋರ್ಸ್ ಅಂದರೆ ನನ್ನಲ್ಲಿರುವಂಥ ಏನು ನನ್ನ ಆಸ್ತಿ ಪಾಸ್ತಿ, ನನ್ನ ಸಂಪಾದನೆ ಏನಿರ್ತದೆ ಅದೆಲ್ಲ ರಿಸೋರ್ಸಸ್ಸು. ಅದನ್ನೇನು ಮಾಡಬೇಕು, ನಾನು ಶೇರು ಮಾಡಬೇಕು, ಕೇರು ಮಾಡಬೇಕು, ಶೇರು ಮಾಡಬೇಕು. ಬರೀ ಲವ್ ಮಾಡ್ಕೊಂಡಿದ್ಬಿಟ್ರೆ ಸಾಕಾ? ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಲ್ವ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾದ್ರೆ ಏನು ಮಾಡಬೇಕು, ನನ್ನ ಹತ್ರ ಆದಾಯನೂ ಚೆನ್ನಾಗಿರಬೇಕು. ಬರುವಂಥ ಆದಾಯವನ್ನು ನೀವು ಕೇರ್ ಮಾಡಿ ಅವ್ರ ಜೊತೆ ಶೇರು ಮಾಡ್ಕೋಬೇಕು. ಸೊ ಇದನ್ನು ತಂದು ಕೊಡುವಂಥದ್ದು ಈ ನಾರ್ತ್ ಆಫ್ ನಾರ್ತ್ ವೆಸ್ಟ್. ಸಾಕಷ್ಟು ಕಡೆ ಹೆಣ್ಮಕ್ಳು ಮದುವೆ ಆಗಲಿಲ್ಲ ಅಂತ ಹೇಳಿದ್ರೆ ನಾನು ಇದನ್ನೆಲ್ಲ ನೋಡಿಕೊಂಡು ಸೊಲ್ಯೂಷನ್ ಕೊಟ್ಟಿದ್ದೀನಿ. ಎಲ್ಲ ಆಲ್ಮೋಸ್ಟ್ ಎಷ್ಟು ಜನಕ್ಕೆ ಆ ಥರ ಸೊಲ್ಯೂಷನ್ ಕೊಟ್ಟಿದ್ದೀನೋ ಎಲ್ಲರದ್ದು ಸಕ್ಸಸ್ ಆಗಿದೆ. 7 ವರ್ಷ, 8 ವರ್ಷ, 10 ವರ್ಷ, 15 ವರ್ಷದಿಂದ ಗಂಡು ನೋಡಿ ಮದುವೆ ಆಗದಿರೋಂಥವ್ರು ಬಂದಿದ್ದಾರೆ. ಕೊನೆಗೆ ನೋಡಿದ್ರೆ ನಾನು ಕೊಡೋಂಥ ಈ ಸೊಲ್ಯೂಷನಿಂದ ತೊಗೊಂಡವ್ರು ಏನಾಗಿದೆ, ಮದುವೆ ಆಗಿದೆ. ಮತ್ತು ಅವರು ಎಲ್ಲಿ ಹೋಗ್ತಾರೆ ಫಸ್ಟು ಅಂತಾರೆ, ಮದುವೆ ಆದಮೇಲೆ ಫಸ್ಟ್ ಬರುವಂಥದ್ದೇ ಯಾವ ದೇವಸ್ಥಾನಕ್ಕೆ ಹೋಗಿಲ್ಲ, ನೆಟ್ಟಿಗೆ ನಮ್ಮ ಆಫೀಸಿಗೆ ಬರ್ತಾರೆ. ಯಾಕಂದರೆ ಕೇಳಿದಾಗ ಎಲ್ಲೆಲ್ಲೋ ದೇವಸ್ಥಾನಗಳು. ಸೊ ಹಾಗಂತಲ್ಲಿ ದೇವ್ರಿಗೆ ನಾವು ಯಾರೂ ದೊಡ್ಡವರಲ್ಲ, ಭಗವಂತ ಇಸ್ ಅಲ್ಟಿಮೇಟ್. ಆ ಭಗವಂತ ಅವ್ರಿಗೆ ಕೃಪಾ ಕಟಾಕ್ಷ ಮಾಡಿದ್ದಕ್ಕೆ ಅವ್ರು ನನ್ನ ಹತ್ರ ಬಂದಿತ್ತು. ಆ ಭಗವಂತನ ದಯೆಯಿಂದನೇ ಅವ್ರು ನನ್ನ ಹತ್ರ ಬಂದರು. ನಾನೇನು ಮಾಡಿದೆ, ಅವ್ರಿಗೆ ಸರಿಯಾಗಿ ಸೊಲ್ಯೂಷನನ್ನು ಕೊಟ್ಟೆ. ನಂದೇನೂ ಅಲ್ಲ, ಗೊತ್ತಿರುವಂಥ ಜ್ಞಾನವನ್ನು ಸರಿಯಾಗಿ ಅಳವಡಿಸ್ತೆ. ಅವರಿಗೆ ಮಾಡಿಕೊಂಡ್ರು, ಮದುವೆ ಆದರು, ಚೆನ್ನಾಗಿದ್ದಾರೆ, ಭಾಳ ಸಂತೋಷ. ಎಷ್ಟೋ ಜನ ಮಕ್ಕಳಾದ್ಮೇಲೆ ಕೂಡ ಫೋನ್ ಮಾಡಿ ಹೇಳ್ತಾರೆ, ಗುರುಗಳೇ ಮದುವೆ ಆಯಿತು, 2 ವರ್ಷದಲ್ಲಿ ಮಗು ಆಯಿತು. ಖುಷಿ ಅಲ್ವಾ? ನಮ್ಮ ಮೂಲಕ 4-6 ಜನಕ್ಕೆ ಒಂದು ಹಿತ ಆಗ್ತಿದೆ, 4-6 ಜೀವನಕ್ಕೆ ಒಂದು ಸರಿಯಾದ ಸನ್ಮಾರ್ಗ ಸಿಗ್ತಿದೆ ಅಂತಂದರೆ ಸಂತೋಷ ಆಗಬೇಕು ಬೇಡವೋ?
ಖಂಡಿತವಲ್ಲ ಆ ಸಂತೋಷ ನನಗಿದೆ, ಅದಾಗ್ತಾ ಇದೆ. ಓಕೆ, ಪ್ರಶ್ನೆಗಳು ಅಂತ ಬಂದಾಗ 2 ಪ್ರಶ್ನೆಗಳನ್ನು ತಗೊಳ್ತಾ ಇದ್ದೀನಿ. ಒಬ್ಬರಿಗೆ ಏನು ಕೇಳ್ತಾ ಇದ್ದಾರೆ, ಪಾರಿಜಾತ ಮರ ಮನೆಯ ಮುಂದೆ ಉತ್ತರ ಭಾಗದಲ್ಲಿದೆ, ಇದು ಓಕೆನಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಓಕೆ, ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಇಲ್ಲ. ಯಾಕೆಂದರೆ ಪಾರಿಜಾತ ಮರ ಅಂತಾರೆ ತುಂಬ ಚೆನ್ನಾಗಿರುತ್ತೆ. ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇರ್ತೀವಿ. ಪಾರಿಜಾತ ಹೂವು ಅಂದರೆ ನಮ್ಗೆ ಏನೋ ಒಂದು ಖುಷಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಬೆಳಗ್ಗೆ ಹೊತ್ತು ತುಂಬ ಚೆನ್ನಾಗಿರುತ್ತೆ. ಆ ವೈಟಿಗೆ ಬಂದ್ಬಿಟ್ಟು ರೆಡ್ ಕಲರ್ ಇದು ಸ್ಟೆಮ್ ಇರ್ತದೆ, ದಳಗಳಿಗೆ ಕೆಂಪು ಕಲರ್ದು ಇದಿರುತ್ತೆ, ಆ ಸ್ಟಿಗ್ಮಾನು ಇದರಲ್ಲಿರ್ತದೆ. ಅದು ಓಕೆ, ಪರಾಗ ಅಂತ ಕರಿಬೋದು ಕನ್ನಡದಲ್ಲಿ. ವೈಟ್ ಕಲರ್, ಬಿಳಿ ಕಲರು ತುಂಬ ಒಳ್ಳೆಯದು. ಮತ್ತು ಇನ್ನೊಂದು ಎಲೆಗಳೆಲ್ಲ ಹಸಿರು ಕಲರ್ ಇರುತ್ತೆ, ತೊಂದರೆನೇ ಇಲ್ಲ. ಹಸಿರು ಕಲರಲ್ಲಿರುವಂಥದ್ದು ಬುಧನ ಕೃಪಾ ಕಟಾಕ್ಷ ಆಗ್ತಾ ಇರುತ್ತೆ. ಸೊ ಬಿಳಿ ಇರುತ್ತೆ. ಬಿಳಿ ಯಾವುದು ಅಂತಂದರೆ ಬಿಳಿ ಬಂದ್ಬಿಟ್ಟು ನಿಮಗೆ ಶುಕ್ರನ ಕೃಪಾ ಕಟಾಕ್ಷ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಕೆಂಪು ಇರುತ್ತೆ. ಕೆಂಪು ಇರೋದ್ರಿಂದ ಏನಾಗುತ್ತೆ, ಶುಕ್ರನಿಗೆ ಬಿಳಿ ಕೆಂಪು ಎರಡೂ ಇಷ್ಟ. ಸೊ ಹಾಗಾಗಿ ಶುಕ್ರನ ಕೃಪಾ ಕಟಾಕ್ಷನ ಆಗ್ತಾ ಇರುತ್ತೆ, ಜೊತೆಗೆ ಬುಧನ ಕೃಪಾ ಕಟಾಕ್ಷನ ಆಗ್ತಾ ಇರುತ್ತೆ. ಹಾಗೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಮ್ಗೆ ಆಗ್ತಾ ಇರುತ್ತೆ. ನಿಮ್ಮ ಮುಂದೆ ಪಾರಿಜಾತ ಗಿಡ ಇರೋವಂಥದ್ದು ಉತ್ತರ ಭಾಗದಲ್ಲಿ ತುಂಬ ಒಳ್ಳೆಯದು, ಇದ್ಕೊಳ್ಳಿ. ಮತ್ತೊಬ್ಬರ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅಂದರೆ, ವಾಸ್ತು ಮತ್ತು ಜಾತಕದ ಪ್ರಭಾವ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಲ್ಲೂ ಅದರದೇ ಆದಂಥ ಪ್ರಭಾವಗಳು ಇದ್ದೇ ಇರುತ್ತೆ. ಅದು ಈಗಾಗಲೇ ಹಳೆ ಎಪಿಸೋಡಲ್ಲಿ ಅದ್ರ ಬಗ್ಗೆ ಹೇಳಿದ್ದೀನಿ. ವಾಸ್ತು ಅನ್ನೋಂಥದ್ದು ಹೇಗೆ ಅಂತಂದರೆ, ನಮಗೆ ಸಿಂಪಲಾಗಿ ಹೇಳ್ಬಿಡ್ತೀನಿ, ಹವಾಮಾನ ಚೆನ್ನಾಗಿತ್ತು ಅಂತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಲ್ವಾ. ಬೇಸಿಗೆ ಕಾಲದಲ್ಲಿ ಬೇಸಿಗೆ, ಮಳೆಗಾಲದಲ್ಲಿ ಮಳೆ, ಚಳಿಗಾಲದಲ್ಲಿ ಚಳಿ ಇದಿರಲೇಬೇಕಲ್ವಾ. ಅದೇ ಏನಾದರೂ ಒಳ್ಳೆ ಬೇಸಿಗೆ ಕಾಲದಲ್ಲಿ ಏನಾದರೂ ಒಂದು ಅರ್ಧಂಬರ್ಧ ತುಂತುರು ಮಳೆ ಬಂದು ಹೋಯ್ತು ಅಂತಾರೆ, ಏನಾಗ್ಬಿಡುತ್ತೆ, ಎಲ್ಲ ಹೆದರ್ಕೊಳ್ತಾರೆ ಜನ. ಯಾಕೆ ಹೆದರ್ಕೊಳ್ತಾರೆ? ಆ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಬ್ಯಾಕ್ಟೀರಿಯಾಸು ತುಂಬ ಬೇಗ ಉತ್ಪತ್ತಿ ಆಗ್ಬಿಡುತ್ತೆ, ನಮಗೆ ಕಾಯಿಲೆ ಕಸಾಲೆಗಳು ಬಂದ್ಬಿಡುತ್ತೆ ಅಂತ ಅಲ್ವಾ. ಸೊ ಹಾಗೇನೆ ಚಳಿಗಾಲದಲ್ಲೂ ಅಷ್ಟೇ, ತುಂಬ ಚಳಿ ಆದರೂ ಕೂಡ ದೇಹ ತಡ್ಕೊಳ್ಳಲ್ಲ, ತುಂಬ ಬಿಸಿ ಆದರೂ ದೇಹ ತಡ್ಕೊಳ್ಳಲ್ಲ, ತುಂಬ ಮಳೆ ನಿಂದರೂ ಕೂಡ ದೇಹ ತಡ್ಕೊಳ್ಳಲ್ಲ. ಎಲ್ಲದಕ್ಕೂ ಒಂದು ಇತಿಮಿತಿ ಅನ್ನೋದಿರಬೇಕು. ಅದೇ ರೀತಿಯಲ್ಲಿ ಒಂದು ಮನೆ ಅಂತಂದಾಗ ಆ ಮನೆಯಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಮನೆ ಅಂತ ತೆಗೆದುಕೊಂಡಾಗ ಏನಾಗ್ಬಿಡುತ್ತೆ, ಅದರಲ್ಲಿ ಪಂಚಭೂತಗಳ ಸಮ್ಮಿಳನ ಇರುತ್ತೆ. ಈ ಪಂಚಭೂತಗಳು ಸರಿಯಾಗಿ ಇತ್ತು ಅಂತಂತಂದರೆ ಏನಾಗ್ಬಿಡುತ್ತೆ, ಮನೆಯ ವಾತ ಪಿತ್ತ ಕಫ ಚೆನ್ನಾಗಿರುತ್ತೆ. ಮನೆಯ ವಾತ ಪಿತ್ತ ಕಫ ಚೆನ್ನಾಗಿರುತ್ತೆ. ಆ ಮನೇಲಿ ವಾಸ ಮಾಡುವಂಥವ್ರು ನಮ್ಮ ವಾತ ಪಿತ್ತ ಕಫ ಚೆನ್ನಾಗಿರುತ್ತೆ. ತ್ರಿದೋಷಗಳು ಅಂತ ಕರಿತೀವಿ ನಾವು ಅದನ್ನು ಆಯುರ್ವೇದದಲ್ಲಿ. ಸೊ ಈ ತ್ರಿದೋಷಗಳಲ್ಲಿ ಬರುವಂಥದ್ದು ಈ ವಾತ ಪಿತ್ತ ಕಫ ನನ್ನ ದೇಹದಲ್ಲಿ ಕರೆಕ್ಟಾಗಿತ್ತು ಅಂತಂದರೆ ನಾನು ಆರೋಗ್ಯಪೂರ್ಣವಾಗಿರ್ತೇನೆ. ಇದಕ್ಕೆ ಮೂಲ ಕಾರಣ ಪಂಚಭೂತಗಳು. ಈ ಪಂಚಭೂತಗಳನ್ನು ಸಮ್ಮಿಳನವನ್ನು ಯಾವ ರೀತಿಯಲ್ಲಿ ಸಮೀಕರಣ ಮಾಡಿ ನೀವು ಮನೇಲಿ ಇಟ್ಕೋಬೇಕು ಅಂತ ಅನ್ನೋದೇ ವಾಸ್ತು. ಅರ್ಥ ಆಯ್ತಲ್ಲ? ಹಾಗೆ ನೀವು ಜ್ಯೋತಿಷದ ಬಗ್ಗೆ ಕೇಳಿದಿರ, ಇವೆಲ್ಲ ತುಂಬ ದೊಡ್ಡ ಸಬ್ಜೆಕ್ಟು. ಖಂಡಿತವೂ ಅದರದೇ ಆದಂಥ ಪ್ರಭಾವ ಇದ್ದೇ ಇರ್ತದೆ. ಜ್ಯೋತಿಷದ ಪ್ರಭಾವ ಖಂಡಿತವೂ ಅದರದೇ ಆದಂಥ ಗ್ರಹಗತಿಗಳ ಪ್ರಭಾವ ನಮ್ಮ ಮೇಲೆ ಆಗ್ತಾ ಇರುತ್ತೆ. ಪ್ರಕೃತಿಯಲ್ಲೇ ನೋಡ್ತಾ ಇರ್ತೀಯಲ್ಲ ವೈಚಿತ್ರಗಳು, ಎಷ್ಟೊಂದಾಗುತ್ತೆ. ಎಷ್ಟೋ ಕಡೆ ಸುನಾಮಿ ಬರ್ತದೆ, ಎಷ್ಟೋ ಕಡೆಗೆ ವಾಲ್ಕ್ಯಾನೋ ಬಂದ್ಬಿಡ್ತದೆ, ಎಷ್ಟೋ ಕಡೆಗೆ ಭೂಕಂಪ ಆಗ್ಬಿಡುತ್ತೆ. ಯಾಕೆ? ಅದೆಲ್ಲ ಗ್ರಹಗಳ ಪ್ರಭಾವದಿಂದ ಆಗುವಂತಹ ವೈಚಿತ್ರಗಳು. ಅದೇ ರೀತಿ ಮನುಷ್ಯನ ಮನಸ್ಸಿನ ಮೇಲೂ ಆಗ್ತಾ ಇರುತ್ತೆ. ಬಟ್ ಇದನ್ನೆಲ್ಲ ನನಗೆ ಗೊತ್ತಿಲ್ಲ, ವಾಸ್ತು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಅಸ್ಟ್ರಾಲಜಿ ಗೊತ್ತಿಲ್ಲ, ಆದರೂ ಕೂಡ ನನ್ನ ಜೀವನದಲ್ಲಿ ಚೆನ್ನಾಗಿರಬೇಕು, ಏನು ಮಾಡಬೇಕು? ಅದಕ್ಕೆ ನಮ್ಮ ಋಷಿಮುನಿಗಳು ಯಾವುದೋ ಕಾಲದಲ್ಲಿ ಕೊಟ್ಬಿಟ್ಟಿದ್ದಾರೆ, ಯೋಗವನ್ನು ಕೊಟ್ಟುಬಿಟ್ಟಿದ್ದಾರೆ. ಯಾರು ಯೋಗವನ್ನು ಅಂದರೆ ಬರೀ ಆಸನ ಮಾಡ್ಕೊಂಡು ಪ್ರಾಣಾಯಾಮ ಮಾಡ್ಕೊಂಡಿರೋದಲ್ಲ, ಯೋಗವನ್ನು ಪತಂಜಲಿಯ 165 ಸೂತ್ರಗಳನ್ನು ಸರಿಯಾಗಿ ತಿಳ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವನಷ್ಟು ಗ್ರೇಟ್ ಯೋಗಿ ಮತ್ತೊಬ್ಬ ಇಲ್ಲ. ಸಿಂಪಲಾಗಿ ಕೊಟ್ಬಿಟ್ಟಿದ್ದಾರೆ, ಮಾಡಿ ಅಂತ. ಈಗ ನೋಡಿ, ನಾನೇನು ಮಾಡ್ತಾ ಇದ್ದೀನಿ, ಪ್ರತಿ ತಿಂಗಳು ಶುರು ಮಾಡಿಬಿಟ್ಟಿದ್ದೀನಿ. ಚಾಮರಾಜಪೇಟೆಯ ರಾಮೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ನಾನೇ ಆರ್ಕಿಟೆಕ್ಟು ಆಗಿದ್ದು, ಅದಕ್ಕೆ ವಾಸ್ತು ಎಲ್ಲ ಮಾಡಿಕೊಟ್ಟೆ. ₹1 ಕೂಡ ನಾನು ಫೀಸನ್ನು ತೆಗೆದುಕೊಳ್ಳಿಲ್ಲ. ಯಾಕಂದರೆ ನಮ್ಮ ಸನಾತನ ಧರ್ಮದ ಉಳಿವಿಗೆ, ಬೆಳವಣಿಗೆಗೆ ನನ್ನ ಕೈಲಾದಂಥ ಒಂದು ಕಿಂಚಿತ್ತು ಸೇವೆ ಅಂತ ನಾನು ಮಾಡಿದ್ದೀನಿ. ಹಾಗಾಗಿ 1.5 ಎಕರೆ ತುಂಬ ದೊಡ್ಡ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಪ್ರತಿ ಹುಣ್ಣಿಮೆ ದಿನ ಮೇ 23ನೇ ತಾರೀಕು ಸ್ಟಾರ್ಟ್ ಮಾಡಿಬಿಟ್ಟೆ. ಏನು? ಧ್ಯಾನ ಭಾರತ, ದಿವ್ಯ ಭಾರತ ಅಂತ. ಯಾರಿಗೆಲ್ಲ ಇಷ್ಟ ಇರುತ್ತೋ ಪ್ರತಿ ಹುಣ್ಣಿಮೆ ದಿನ ಅಲ್ಲಿ ಬರಬಹುದು. ಸಂಜೆ 7:30ರಿಂದ 8:30 ತನಕ ಪ್ರತಿ ಹುಣ್ಣಿಮೆ ದಿನ ನಾನು ಅಲ್ಲಿರ್ತೀನಿ. ಎಲ್ರಿಗೂ ಧ್ಯಾನ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೇನು ಮಾಡ್ತಾ ಇದ್ದೀನಿ ಅಂತಂದರೆ, ಇದೇ ಶನಿವಾರ ಅಂದರೆ ಈ ಭಾನುವಾರ 16ನೇ ತಾರೀಕಿಂದ 16/6/2024 16 ಜೂನಿಂದ ಏನು ಮಾಡ್ತಾ ಇದ್ದೀನಿ, ಆರೋಗ್ಯ ಭಾರತ ಆನಂದ ಭಾರತ ಅಂತಂದ್ಬಿಟ್ಟು ಪ್ರತಿ ಭಾನುವಾರ ಬೆಳಗ್ಗೆ 7ರಿಂದ 8 ಗಂಟೆಗಳ ಕಾಲ ಅಲ್ಲಿ ವಿಶೇಷವಾದಂಥ ಕ್ರಿಶ್ ಯೋಗ ಅಂತ, ಅಂದರೆ ಕೃಷ್ಣನ ಯೋಗವನ್ನು ಜನಗಳಿಗೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಶುರು ಮಾಡ್ತಾನೆ. ಅದಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಕೈ ಜೋಡಿಸಿದೆ. ನೀವೆಲ್ಲರೂ ಕೂಡ ಬಂದು ಅದರ ಉಪಯೋಗವನ್ನು ಪಡ್ಕೋಬೋದು. ₹1 ಕೂಡ ನಾನು ಯಾರಿಗೂ ಚಾರ್ಜ್ ಮಾಡ್ತಾ ಇಲ್ಲ. ಯಾಕೆಂತಂದರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾ ಇದ್ರಲ್ಲ, ಹಾಗೆ ಭಗವಂತ ಭಾರತ ಮಾತಾ ನನಗೆ ಯಥೇಚ್ಛವಾಗಿ ಕೊಟ್ಟಿದ್ದಾಳೆ ಜ್ಞಾನವನ್ನು. ಈ ಜ್ಞಾನವನ್ನು ನಾನು ಎಲ್ಲರ ಜೊತೆನೂ ಹಂಚ್ಕೊಳ್ತಾ ಹೋಗ್ತಾ ಇರ್ತೇನೆ. ಯಾರಿಗಿಷ್ಟ ಆಗುತ್ತೋ ನಮ್ಮ ಆಫೀಸಿಗೆ ಫೋನ್ ಮಾಡಿ ಅಡ್ರೆಸ್ ಕೊಡ್ತಾರೆ, ಬನ್ನಿ. ಹುಣ್ಣಿಮೆ ಧ್ಯಾನಕ್ಕೂ ಬನ್ನಿ, ಪ್ರತಿ ಭಾನುವಾರ ಯೋಗಕ್ಕೂ ಬನ್ನಿ.
ಆರೋಗ್ಯ ಭಾರತ, ಆನಂದ ಭಾರತ, ಹಾಗೆ ನಿಮ್ಮದು ಆರೋಗ್ಯ ದೇಹ, ಆನಂದ ಮನಸ್ಸು ನಿಮ್ಮದು ಆಗಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಎಲ್ಲರೂ ಕೂಡ ಭಗವಂತ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.